ರಾಜ್ಯ ಬಿಜೆಪಿಯ ಬಂಡಾಯಕ್ಕೆ ಬೀಳುವ ಸಾಧ್ಯತೆ ಇದೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಫಿಕ್ಸ್ ಆಗಿದ್ದರಂತೆ. ಈ ಬಗ್ಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಸಂಧಾನಗೌಡರು ಸಲಹೆ ನೀಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ಯತ್ನಾಳ್ ರೇಣುಕಾಚಾರ್ಯ ಇಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕು. ಶಾಸಕ ಯತ್ನಾಳ್ ಮಾತನಾಡಿದ್ದನ್ನ ಯಾರು ಕೂಡ ಒಪ್ಪಲ್ಲ. ರೇಣುಕಾಚಾರ್ಯ ಸಹ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಇಬ್ಬರಿಗೂ ಶಿಕ್ಷೆ ಆಗಲಿ ಅಂತ ಸಲಹೆ ನೀಡಿದ್ರಂತೆ. ಇದರ ಬಗ್ಗೆ ಇನ್ನೆರಡು ದಿನದಲ್ಲಿ ಹೈಕಮಾಂಡ್ಗೆ ರಾಧಾಮೋಹನ್ ವರದಿ ಸಲ್ಲಿಸಲಿದ್ದಾರೆ. ಹೀಗಾಗಿ ಹೈಕಮಾಂಡ್ ಮುಂದಿನ ನಡೆಯ ಮೇಲೆ ರಾಜ್ಯ ಬಿಜೆಪಿ ಕಣ್ಣಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಕೋವಿಡ್ ತನಿಖೆಗೆ ಮುಂದಾಗಿದೆ ಅನ್ನುವ ಪ್ರಶ್ನೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವ್ಯಂಗ್ಯವಾಡಿದ್ದಾರೆ. ಸರ್ಕಾರಕ್ಕೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ, ಹೀಗಾಗಿ ತನಿಖೆಗಳನ್ನ ಮಾಡಿಸ್ತಾ ಕುಳಿತಿದೆ. 4 ವರ್ಷದ ಹಿಂದೆ ಆಗಿರುವ ವಿಚಾರ ಈಗ ತನಿಖೆ ಮಾಡಿಸ್ತೀವಿ ಅಂತಿದ್ದಾರೆ. ಮಾಡಿಸ್ಲಿ ಬಿಡಿ ಅಂತ ಲೇವಡಿ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ತನಿಖೆಗಳ ಮಾಡೋದಕ್ಕೆ ಅದನ್ನು ಕೋವಿಡ್ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬಹುಶಃ ಬೇರೆ ಏನು ಕೆಲಸ ಇಲ್ಲ. ಆ ರೀತಿ ತನಿಖೆಗಳು ಮಾಡೋದರಿಂದ ಏನು ಪ್ರಯೋಜನ ಆಗೋದಿಲ್ಲ. 4 ವರ್ಷಗಳ ಹಿಂದಿನ ಹಳೆ ಕಥೆಗಳನ್ನ ತಗೊಂಡು ತನಿಖೆ ಮಾಡಿಸೋದ್ರಿಂದ ಅವ್ರು ಮಾಡಲಿ. ಅದಕ್ಕೆ ಸರ್ಕಾರ ಅದಕ್ಕೆ ಸರ್ವ ಸ್ವತಂತ್ರರಿದ್ದಾರೆ. ಯಾವುದೇ ರೀತಿ ಬೇಕಾದ್ರೆ ತನಿಖೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ದಾವಣಗೆರೆಯಲ್ಲಿ ಎಂಪಿ ರೇಣುಕಾಚಾರ್ಯ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಸರ್ಕಾರ ಕೊನೆ ದಿನಗಳನ್ನ ಎಣಿಸ್ತಾ ಇದೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಸಿದ್ದರಾಮಯ್ಯ ರಾಜೀನಾಮೆ ನೀಡೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ. ಇನ್ನು ಐಸಿಯುವಿನಲ್ಲಿರುವ ಸರ್ಕಾರ ಯಾವಾಗಾದರೂ ಪತನ ಆಗಬಹುದು. ಈಗಾಗಲೇ ಇಡಿ ನೋಟಿಸ್ ಕೊಟ್ಟಿದೆ. ಹೀಗಾಗಿ ಚಾಮರಾಜನಗರದಲ್ಲಿ ಸಿಎಂ ರಾಜಕೀಯ ಕೊನೆ ದಿನಗಳ ಬಗ್ಗೆ ಮಾತನಾಡಿದ್ದಾರೆ ಅಂತ ಕುಟುಕಿದ್ದಾರೆ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಐಸಿಯು ವಾರ್ಡ್ನಾಗಿದೆ. ಇವತ್ತಲ್ಲ ನಾಳೆ ಶೇರಿಂಗ್ ಆಗಿದೆ. ಹೈಕಮಾಂಡ್ ಈಗಾಗಲೇ ಸ್ಪಷ್ಟವಾಗಿ ಸೂಚನೆ ಕೊಡಿದರೆ ಕಾಂಗ್ರೆಸ್ಸಿನ ಮುಖಂಡರ ಮೇಲೆ ಸಿಕ್ಕಿದ್ರು. ನಿಮ್ಮ ಹೋರಾಟ ಇನ್ನೂ ಗಟ್ಟಿಯಾಗಬೇಕು. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ, ಹೋರಾಟ ಗಟ್ಟಿಯಾಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿದ್ದಾರೆ, ರಾಜೀನಾಮೆ ಖಚಿತ. ಅದಕ್ಕೋಸ್ಕರ ನನ್ನ ಅಧಿಕಾರದ ಕೊನೆಯ ದಿನಗಳು ಅಂತೇಳಿ ನಿನ್ನೆ ಚಾಮರಾಜನಗರದಲ್ಲಿ ಒಬ್ಬ ಅವರ ಅಭಿಮಾನಿ 3ನೇ ಬಾರಿಗೆ ಮುಖ್ಯಮಂತ್ರಿ ಆಗಬೇಕಂದಾಗ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಂದಿದೆ, ಅಧಿಕಾರ ಕೊನೆಯ ದಿನಗಳು ನಾನು ಹೇಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ 100ಕ್ಕೆ 100 ಸೂರ್ಯಚಂದ್ರ ಎಷ್ಟು ಸತ್ಯನೋ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಎಲ್ಲ ಗಂಡಗಳು ಅವರ ತಲೆಗೆ ಸುತ್ತಕೊಂಡಿದೆ, ಉರುಳಾಗಿದೆ, ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಹೀಗಾಗಿ ಎಲ್ಲ ಭ್ರಷ್ಟಾಚಾರ ಮುಚ್ಚಿ ಹಾಕಿಕೊಳ್ಳಲು ಹಾಸನದಲ್ಲಿ ಸಮಾವೇಶ ಮಾಡಿದ್ದಾರೆ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. 7 ತಿಂಗಳಲ್ಲಿ ದಾವಣಗೆರೆಯಲ್ಲಿ 135 ನವಜಾತ ಶಿಶುಗಳು ಸಾವನ್ನಪ್ಪಿವೆ. ನಕಲಿ ಔಷಧಿ ಪೂರೈಕೆ ಮಾಡಿ ಮಹಿಳೆಯರ ಸಾವಿಗೆ ಕಾರಣವಾಗಿದೆ ಅಂತ ಕಿಡಿಕಾರಿದ್ರು. ನವಜಾತ ಶಿಶುಗಳು ಮರಣ ಹೋಮ ಆಗಿದೆ. 28 ಜನ ಬಾಣಂತಿಯರ ಸಾವಾಗಿದೆ. ಈ ಸಾವಿನ ಸಂಭ್ರಮವನ್ನು ಕೇಳಿ ಹಾಸನದಲ್ಲಿ ತಮ್ಮನ್ನು ತಾವು ವೈಭವಿಸಿಕೊಂಡು ಉತ್ಸವವನ್ನು ಮಾಡಿಕೊಂಡಿದ್ದೀರಾ. ಸಿದ್ದರಾಮಯ್ಯನವರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕಿಲ್ಲ. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವ ಮತ್ತು ಶರಣ್ ಪಾಟೀಲ್ ಪ್ರಕಾಶ್ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಸರ್ಕಾರಕ್ಕೆ 2A ಮೀಸಲಾತಿ ಹೋರಾಟದ ಬಿಸಿ ತಟ್ಟುವ ಸಾಧ್ಯತೆ ಎದುರಾಗಿದೆ. ಪಂಚಮಸಾಲಿ ಶ್ರೀಗಳು ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಅದು ಏನಾದರೂ ಅನಾಹುತ ಆದರೆ ಸರ್ಕಾರವೇ ಹೊಣೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಪಂಚಮಸಾಲಿ ಹೋರಾಟದಲ್ಲಿ ಹಿನ್ನಡೆ ಆಗೋದಿಲ್ಲ ಎಂದಿದ್ದಾರೆ. 2D ಅನ್ನುವಂಥದ್ದು ಕೇವಲ ಪಂಚಮಸಾಲಿಗಳಿಗೆಲ್ಲ, 2Aದಲ್ಲಿ ಯಾರು ಲಿಂಗಾಯತ ವೀರಶೈವರು ಬಿಟ್ಟು ಹೋಗ್ಯಾರ ಅವ್ರಿಗೆಲ್ಲರಿಗೂ ಸಹಿತ ಮರಾಠ, ಜೈನು, ಕ್ರಿಶ್ಚನ್ ಇವರಿಗೆಲ್ಲ ಕೂಡ 7% ನಮಗೆ ಮೀಸಲಾತಿಯನ್ನು ಬೊಮ್ಮಾಯಿ ಸರ್ಕಾರ ಪ್ರಧಾನಮಂತ್ರಿಗಳ ಒಂದು ನಿರ್ದೇಶನದ ಮೇಲೆ ಜಾರಿ ಮಾಡಿದರು. ಆದರೆ ಅದರ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು PIL ಹಾಕಿದ್ರಿಂದ ಅದು ಜಾರಿಯಾಗಿಲ್ಲ. ಅದಕ್ಕೆ ಕಾಂಗ್ರೆಸ್ನವ್ರು ಇವತ್ತು ಹೇಳ್ತಾ ಇದ್ದಾರೆ ನಾವು 2Aನೇ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾಳೆ 10ನೇ ತಾರೀಕಿಗೆ ಇಲ್ಲಿ ರ್ಯಾಲಿ ನಡೀತಾ ಇದೆ. ಅಲ್ಲಿ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಮಂತ್ರಿಗಳೇನು ನಮ್ಮ ಸಮಾಜದವರು ಅದಾರ, ಅವರ ನಿಲುವು ಅಲ್ಲಿ ಪ್ರಕಟ ಆಗ್ತದೆ. 2D ಅನ್ನುವಂಥದ್ದು ಪರ ಮತ್ತೊಬ್ಬ ಸಚಿವ ಬ್ಯಾಟಿಂಗ್ ಬೀಸಿದ್ದಾರೆ. ಡಿಕೆಶಿಗೆ ಒಳ್ಳೆಯ ದಿನಗಳು ಬರಲಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಬ್ಯಾಟಿಂಗ್ ಬೀಸಿದ್ದಾರೆ. ಡಿಕೆ ಶಿವಕುಮಾರ್ ಬಹಳ ವರ್ಷದಿಂದ ರಾಜಕೀಯದಲ್ಲಿದ್ದಾರೆ. ಜೀವನದಲ್ಲಿ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ ಅಂತ
ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಪರ ಕೃಷ್ಣ ಬೈರೇಗೌಡ ಬ್ಯಾಟಿಂಗ್ ಬೀಸಿದ್ದಾರೆ. ನೋಡಿ, ಅದು ಕಾಲ ಸಮಯ ಸಂದರ್ಭ ಬರಲಿ, ಅವ್ರಿಗೂ ಒಳ್ಳೇದಾಗಲಿ. ಅವರು ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ. ಯಾರ್ಯಾರಿಗೆ ಅದು ಅವ್ರವ್ರಿಗೆ ಏನೇನು ಸಿಗಬೇಕು ಜೀವನದಲ್ಲಿ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಅಧಿಕಾರ ರಾಜಕೀಯದಲ್ಲಿ ಕಾಲದಿಂದ ಕಾಲಕ್ಕೆ ಇರುತ್ತೆ ಬದಲಾವಣೆಗಳು, ಯಾವುದು ಶಾಶ್ವತ ಅಲ್ಲ. ಸಮಯ ಬಂದಾಗ ಏನಾಗಬೇಕೋ ಅದು ಆಗುತ್ತೆ. ಅದನ್ನೇ ನಾವು ದೊಡ್ಡದು ಮಾಡಿಕೊಂಡು ಈಗ ಆಗ ಅದರಿಂದ ಯಾವ ಜನಕ್ಕೂ ಏನು ಪ್ರಯೋಜನ ಇಲ್ಲ, ಜನಗಳ ಕಲ್ಯಾಣದ ವಿಷಯನೂ ಅಲ್ಲ ಅದು. ನೋಡಿ, ಅದು ಕಾಲ ಸಮಯ ಸಂದರ್ಭ ಬರಲಿ, ಅವ್ರಿಗೂ ಒಳ್ಳೇದಾಗಲಿ. ಅವರು ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಸಂಸದ ಯದುವೀರ್ ಕಚೇರಿಯನ್ನು ಆರಂಭಿಸಿದ್ದಾರೆ. ಮಡಿಕೇರಿಯ ಜಿಲ್ಲಾಡಳಿತ ಭವನದಲ್ಲಿ ಕಚೇರಿ ಉದ್ಘಾಟನೆ ಆಗಿದೆ. ಪೂಜೆ ಸಲ್ಲಿಸುವ ಮೂಲಕ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ. ವಾರದಲ್ಲಿ 1 ದಿನ ಕಚೇರಿಯಲ್ಲಿರ್ತೇನೆ, ಈ ಬಗ್ಗೆ ಸಾರ್ವಜನಿಕರಿಗೆ ಮೊದಲೇ ಮಾಹಿತಿ ನೀಡ್ತೇನೆ. ಆಪ್ತ ಸಹಾಯಕರು ಒಬ್ಬರು ಕಚೇರಿಯಲ್ಲಿರ್ತಾರೆ ಅಂತ ತಿಳಿಸಿದ್ದಾರೆ. ಇಂದು ನಮ್ಮ ಮಡಿಕೇರಿಯಲ್ಲಿ ನಮ್ಮ ಕೊಡಗು ಜಿಲ್ಲೆಗೆ ಸಂಸದರ ಒಂದು ಕಚೇರಿಯ ಉದ್ಘಾಟನೆ ಆಗಿದೆ. ಇವತ್ತು ಪೂಜಾ ವಿಧಿವಿಧಾನಗಳು, ಹೋಮ ಇತ್ಯಾದಿ ಎಲ್ಲ ನಡೆಸಿ ನಂತರ ರಿಬ್ಬನ್ ಕಟ್ಟಿಂಗು ಸಹ ಮಾಡಿದ್ದೀವಿ. ಭಾಳ ಸಂತೋಷದ ವಿಷಯ. ಕೊಡಗು ಭಾಳ ಮುಖ್ಯವಾದ ಕ್ಷೇತ್ರ. ಇಲ್ಲಿಗೂ ಕೂಡ ನಾವು ಆದಷ್ಟು ಸಮಯವನ್ನು ಕೊಡಬೇಕಂತ ನಮ್ಮ ಆಸೆ. ಈ ನಿಟ್ಟಿನಲ್ಲಿ ಈ ಕಾರ್ಯಾಲಯ ಮೂಲಕ ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ ಒಂದು ಒಳ್ಳೆಯ ಅಭಿವೃದ್ಧಿ. ಬಿಜೆಪಿ ಪಕ್ಷದಲ್ಲಿನ ಬಣ ಬಡಿದಾಟದ ಬಗ್ಗೆ ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಯಾವುದೇ ಬಣ ಇಲ್ಲ, ರಾಜ್ಯದ ಅಭಿವೃದ್ಧಿ ಪರವಾಗಿ ನಮ್ಮ ಹೋರಾಟವಿದೆ. ಪಕ್ಷದ ಹಿರಿಯರು ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ತಾರೆ. ಅವರ ನಿಲುವಿಗೆ ನಾವು ಬದ್ಧರಾಗಿರುತ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ರೀತಿಯ ಒಗ್ಗಟ್ಟಾಗಿದ್ದೀವಿ ಮತ್ತು ಮುಂದೆನೂ ಸಹ ಒಗ್ಗಟ್ಟಾಗಿರ್ತೀವಿ. ನಮ್ಮ ಎಲ್ಲ ಹೋರಾಟದಲ್ಲೂ ಕೂಡ ನಾವು ಒಂದೇ ಒಂದು ಕನಸಿರೋದು, ಈ ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ಬರಬೇಕು, ಅದರ ಮೂಲಕ ಒಳ್ಳೆಯ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು. ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಜೊತೆಗೆ ಬಂದು ಕೆಲಸವನ್ನು ಮಾಡ್ತೀವಿ. ಪಕ್ಷದ ಹಿರಿಯರು, ಪಕ್ಷದ ವರಿಷ್ಠರು ಎಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ತರ್ತಾರೆ. ಅವರ ನಿಲುವು ಜೊತೆಗೆ ಅವ್ರು ಏನು ಸ್ಪಷ್ಟವಾಗಿ ಏನು ಘೋಷಣೆ ಮಾಡ್ತಾರೆ, ಅವ್ರು ಏನು ನಿಲ್ಲು ತಗೋತಾರೆ, ಅದಕ್ಕೆ ನಾವು ಅದೇ ಅಂತೆ ನಾವು ಕೂಡ ಕೆಲಸವನ್ನು ಮುಂದುವರಿತಾ ಹೋಗ್ತೀವಿ. ನಾವು ಎಲ್ಲ ರೀತಿಯ ಒಗ್ಗಟ್ಟಾಗಿದ್ದೀವಿ ಮತ್ತು ಮುಂದೆನೂ ಸಹ ಒಗ್ಗಟ್ಟಾಗಿರ್ತೀವಿ. ನಮ್ಮ ಎಲ್ಲ ಹೋರಾಟದಲ್ಲೂ ಕೂಡ ನಾವು ಒಂದೇ. ನಾಳೆಯಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಅಧಿವೇಶನದ ವೇಳೆ 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಪಟ್ಟು ಹಿಡಿಯಲಿದೆ. ನಿನ್ನೆ ಬೆಳಗಾವಿಯ ಪ್ರೆಸಿಡೆನ್ಸಿ ಕ್ಲಬ್ನಲ್ಲಿ ಸಭೆ ನಡೆದಿದ್ದು, ಜಯಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಡಿಸೆಂಬರ್ 10ರಂದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಪ್ಲಾನ್ ಮಾಡಲಾಗಿದೆ. ನಾವು ಇಡೀ ರಾಜ್ಯಾದ್ಯಂತ ಪಂಚಮಸಾಲಿಗಳು, ಮಲೆಗೌಡರು, ದೀಕ್ಷಾ ಲಿಂಗಾಯತ, ಗೌಡ ಲಿಂಗಾಯತ ಎಲ್ಲರೂ ಕೂಡಿಕೊಂಡು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರ ಮೂಲಕವಾಗಿ ನಮ್ಮ ಹಕ್ಕನ್ನು ಕೇಳುವಂತಹ, ನಮ್ಮ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಮಂಡಿಸುವಂಥ ಹೋರಾಟಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಕರೆ ಕೊಡಲಾಗಿದೆ. ರಾಜ್ಯಾದ್ಯಂತ ಜನರ ಸ್ವಯಂ ಸ್ಫೂರ್ತಿಯಿಂದ ಈ ಹೋರಾಟಕ್ಕೆ ಇವತ್ತು ಬರಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಇದರ ನಡುವೆ ಸರ್ಕಾರ ನಮ್ಮ